ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಏನು ಅಂತ ತಮ್ಮನಲ್ಲಿ ನೋಡಿದ ತಕ್ಷಣನೇ ನಿಮಗೆ ಗೊತ್ತಾಗಿರುತ್ತೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಖತ್ ವಿಡಿಯೋಸ್ಗಳು ವೈರಲ್ ಆಗಿದ್ದು ಯಾವಾಗ ಅಂತಂದ್ರೆ ಗೃಹಲಕ್ಷ್ಮಿಯ 11ನೇ ಕಂತು ಮತ್ತೆ 12ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗೋದು ಡಿಲೇ ಆಯ್ತು ಆವಾಗ ತುಂಬಾನೇ ವಿಡಿಯೋಸ್ ವೈರಲ್ ಆಯಿತು. ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ, ಏನಕ್ಕೆ ಬಂದಿಲ್ಲ, ಏನೆಲ್ಲ ಪ್ರಾಬ್ಲಮ್ ಆಗಿದೆ, ಸರ್ಕಾರದವರು ನುಡಿದಂತೆ ನಡೀತಾ ಇಲ್ಲ, ನುಡಿದಂತೆ ನಡೆಯುತ್ತಿದ್ದ ಸರ್ಕಾರ ಇವಾಗ ನುಡಿದಂತೆ ನಡೆಯುತ್ತಿಲ್ಲ ಅನ್ನೋದು ಒಂದಷ್ಟು ಗಾಸಿಪ್ಸ್ ಗಳೆಲ್ಲ ಉಂಟಾಗಿತ್ತು. ಸೊ ಅವರು ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆಗಿರ್ಬೋದು, ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ದಿರೋ ರೀಸನ್ ಇಂದ ಆಗಿರ್ಬೋದು, ಆರ್ ನಾವು ಕಳ್ಸಿದೀವಿ, ಆಲ್ರೆಡಿ ನಾವು ಸೆಂಡ್ ಮಾಡಿದೀವಿ, ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಕೂಡ ಆಗಿದೆ, ಬಟ್ ನಿಮ್ಮ ಖಾತೆಗೆ ಹಣ ಬಂದು ಜಮೆ ಆಗಿಲ್ಲ, ಬರುತ್ತೆ ಕಾದು ನೋಡಿ ಅಂತ ಹೇಳಿದ್ರು. ಹೌದು, ಸೊ ಕಾದು ಇನ್ನೇನು 3 ತಿಂಗಳೇ ಆಗೋಕ್ ಬಂತು. 11ನೇ ಕಂತಿನ ಹಣ, 12ನೇ ಕಂತಿನ ಹಣ, ಇನ್ನು 13ನೇ ಕಂತಿನ ಹಣ ಬಂದೇ ಬಿಡ್ತು. ಸೊ ಅದನ್ನ ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋದು ಬಾಕಿ ಇದೆ. ಅವರು ಮೊದಲು ಹೇಳಿದ್ದೇನು ಅಂತಂದ್ರೆ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಡಿಲೇ ಆಗಿರೋ ರೀಸನ್ ಇಂದ ನಾವು 2 ಕಂತಿನ ಹಣನ ಒಟ್ಟಿಗೆ ನಿಮ್ಮ ಖಾತೆಗೆ ಜಮೆ ಮಾಡ್ತೀವಿ, ಡೋಂಟ್ ವರಿ ಬಂದೇ ಬರುತ್ತೆ ಹಣ ಅಂತ ಹೇಳಿದ್ರು. ಇವಾಗ ಒಂದಷ್ಟು ಜನಕ್ಕೆ 11ನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ. 2,000 ರೂಪಾಯಿ ಗೃಹಲಕ್ಷ್ಮಿಯ 2,000 ರೂಪಾಯಿ ಏನಿದೆ ಅದು ಜಮೆ ಆಗಿದೆ. ಹೌದು, ಬಟ್ 12ನೇ ಕಂತಿನ ಹಣ ಯಾರಿಗೂ ಜಮೆ ಆಗಿಲ್ಲ. 11ನೇ ಕಂತಿನ ಹಣದ ವಿಷಯಕ್ಕೆ ಬಂದ್ವಿ ಅಂತಂದ್ರೆ ಓವರ್ ಆಲ್ ಎಲ್ಲರಿಗೂ, ಎಲ್ಲ ಗೃಹಲಕ್ಷ್ಮಿಯರಿಗೂ ಜಮೆ ಆಗಿಲ್ಲ. ನಾನು ನೋಡಿದ ಮಟ್ಟಿಗೆ ಅಲ್ಪ ಸ್ವಲ್ಪ ಜನರಿಗೆ ಮಾತ್ರ ಅಕೌಂಟ್ಗೆ 2,000 ರೂಪಾಯಿ ಹಣ ಹೋಗಿ ಬಿದ್ದಿದೆ ಹೊರತು 4,000 ರೂಪಾಯಿ ಜಮೆ ಆಗಿಲ್ಲ. ಇನ್ನು ಉಳಿದವರಿಗೆ ಅಕೌಂಟ್ಗೆ ಹೋಗೇ ಇಲ್ಲ. ಇದು ಯಾವಾಗ 11ನೇ ಕಂತಿನ ಹಣ ಡಿಸ್ಟ್ರಿಬ್ಯೂಟ್ ಆಯ್ತು ಒಂದಷ್ಟು ಜನಕ್ಕೆ ಅಂತ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ಬರುತ್ತೆ ವೆಯ್ಟ್ ಮಾಡಿ, ಬಂದೇ ಬರುತ್ತೆ, 1 ವಾರ 15 ದಿನ ತಿಂಗಳಲ್ಲಿ ಬರುತ್ತೆ ಅಂತ ಅಂದಿದ್ರು. 2 ತಿಂಗಳು ಕಾದ್ ನೋಡಿದ್ರು ಹಣ ಜಮೆ ಆಗ್ಲಿಲ್ಲ. ಸೊ ಸಿದ್ದರಾಮಯ್ಯ ಸರ್ ಅವರು ಏನ್ ಹೇಳಿದ್ರು ಮೀಡಿಯಾ ಅವರ ಮುಂದೆ ಅಂದ್ರೆ, ನಾನು 11ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಹೇಳಿದ್ದೀನಿ, ವಿತಿನ್ 2 ಡೇಸ್ ಅಲ್ಲಿ ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂದಿದ್ರು. ಅವ್ರು ಹೇಳಿದಾಗೇನೆ ವಿತಿನ್ 2 ಡೇಸ್ ಅಲ್ಲೇನೆ ಒಂದಷ್ಟು ಜನಕ್ಕೆ 11ನೇ ಕಂತಿನ ಹಣ ಕ್ರೆಡಿಟ್ ಆಯ್ತು. ಅದು ಒಳ್ಳೆ ನ್ಯೂಸ್ ಕೂಡ ಆಯ್ತು. ನಾವೆಲ್ಲ ಅನ್ಕೊಂಡ್ವಿ 2-3 ಡೇಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಗೃಹಿಣಿಯರಿಗೂ ಕೂಡ 11ನೇ ಕಂತಿನ ಹಣ ಖಾತೆಗೆ ಬೀಳುತ್ತೆ ಅಂತ. ಬಟ್ ಅದು ಆಗ್ಲೇ ಇಲ್ಲ, ಅಲ್ಲಿಗೆ ಸ್ಟಾಪ್ ಆಯ್ತು. ಅದಾಗಿದ್ 1 ವೀಕ್ಗೆ 12ನೇ ಕಂತಿನ ಹಣನ ಕೂಡ ನಾವು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಅಂದ್ರು. ಬಟ್ ಇದುವರೆಗೂ ಆ ನ್ಯೂಸ್ ಬಗ್ಗೆ ಪತ್ತೆನೇ ಇಲ್ಲ. ಇನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ರು ಅಂತ ಅಂದ್ರೆ, ಆಗಸ್ಟ್ 25 ಆದ ನಂತರ ನಾವು 12ನೇ ಕಂತಿನ ಹಣನ ಅಕೌಂಟ್ಗೆ ಹಾಕ್ತೀವಿ, ನಿಮ್ಮ ಖಾತೆಗೆ ಹಾಕ್ತೀವಿ, ಡೋಂಟ್ ವರಿ ಅಂತ ಅಂದಿದ್ರು. ಆಲ್ರೆಡಿ 25 ಆಯ್ತು, ಇವತ್ತು 26. ಈ ವಿಡಿಯೋ ನಿಮ್ಗೆ 27ಕ್ಕೆ ಬರುತ್ತೆ ಅಂತ ಅನ್ಕೋತೀನಿ. ನೋಡೋಣ ಯಾವಾಗ ಆಗ್ತಾರೋ ಏನು ಎತ್ತ ಅಂತ ಗೊತ್ತಿಲ್ಲ. ಬಟ್ ಈ ತರ 3 ತಿಂಗಳಿಂದನೂ ಗೃಹಲಕ್ಷ್ಮಿ ಯೋಜನೆಯ ಹಣ ತುಂಬಾನೇ ಡಿಲೇ ಆಗಿದೆ. ಡಿಲೇ ಆಗಿದ್ದ ರೀಸನ್ ಇಂದ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿರುತ್ತೆ ಗೃಹಲಕ್ಷ್ಮಿಯರಿಗೆ ಅಂತ ನಿಮಗೇನೆ ಗೊತ್ತು. ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಒಟ್ಟಿಗೆ 4,000 ಹಣ ಏನಾದ್ರು ಬಂದಿದ್ರೆ ಅಪ್ಪಿತಪ್ಪಿ ಅದನ್ನು ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ 11ನೇ ಕಂತಿನ ಹಣ ಏನಾದ್ರು ನಿಮಗೆ ಬಂದಿದ್ರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಏನಕ್ಕೆ ಅಂತಂದ್ರೆ ಹೊಸ ಅಪ್ಡೇಟ್ಸ್ ಬರ್ತಾ ಇದೆ. ಸರ್ವರ್ ಪ್ರಾಬ್ಲಮ್ ಆಗಿರ್ಬೋದು, ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಪ್ರಾಬ್ಲಮ್ ಆಗಿರ್ಬೋದು, ಅದು ಇದು ಪ್ರಾಬ್ಲಮ್ಸ್ ಹೇಳ್ತಾ ಇದ್ದಾರೆ ಹೊರತು ಗೃಹಲಕ್ಷ್ಮಿಯರಿಗೆ ಕರೆಕ್ಟಾಗಿ ಅವರ ಖಾತೆಗೆ ಹಣ ಯಾವಾಗ ಹಾಕ್ತೀವಿ ಅನ್ನೋದು ಒಂದನ್ನ ಬಿಟ್ಟು ಬೇರೆ ಎಲ್ಲಾನು ಮಾತುಕತೆ ಮಾಡ್ತಾ ಇದ್ದಾರೆ. ಸೊ ನುಡಿದಂತೆ ನಡೆದ ಸರ್ಕಾರ ನುಡಿದಂತೆ ನಡಿಲೇಬೇಕು ಅಲ್ವಾ, ಕರೆಕ್ಟ್ ಟೈಮ್ಗೆ ಹಾಕ್ಬೇಕು. ಯಾವ ಡೇಟ್ಗೆ ಇಷ್ಟು ತಿಂಗಳಲ್ಲಿ ಹಾಕೊಂಡು ಬಂದ್ರೋ ಅದೇ ಡೇಟ್ಗೆ ಅದೇ ವೀಕಲ್ಲಿ ಹಾಕೊಂಡು ಬಂದ್ರಿ ಅಂತಂದ್ರೆ ಅವ್ರಿಗೂ ಕೂಡ ಸ್ವಲ್ಪ ಯೂಸ್ ಆಗುತ್ತೆ. ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಅಂತ ಅಂದ್ಬಿಟ್ಟು ನಿಮ್ಮ ಮೇಲೆ, ಅಂದ್ರೆ ಸರ್ಕಾರದ ಮೇಲೆ ಇನ್ನೂ ಒಂಥರ ಹೊಸ ರೀತಿಯ ಅಭಿಪ್ರಾಯನೇ ಹುಟ್ಟಾಕ್ತಾರೆ. ಬಟ್ ಈ ತರ ಡಿಲೇ ಎಲ್ಲ ಆಯ್ತು ಅಂತಂದ್ರೆ ಅವರು ಬೇಜಾರಾಗ್ತಾರೆ, ಅವ್ರಿಗೂ ಬೇಸತ್ತು ಹೋಗುತ್ತೆ. ಏನಕ್ಕೆ ನುಡಿದಂತೆ ನಡೆದ ಸರ್ಕಾರ ಅಂದ್ಬಿಟ್ಟು ಕರೆಕ್ಟಾಗಿ ಇವ್ರು ರೆಸ್ಪಾನ್ಸೇ ಮಾಡ್ತಿಲ್ಲ ಅಂತಂದ್ರೆ ಇನ್ನೇನಕ್ಕೆ ಪ್ರಯೋಜನ ಅನ್ನೋ ರೀತಿ ಫೀಲ್ ಆಗುತ್ತೆ. ಬಟ್ 12ನೇ ಕಂತಿನ ಮಾಹಿತಿ 25ಕ್ಕೇನೆ ಬರುತ್ತೆ, 25 ಆದ ನಂತರ ಬರ್ತಾ ಇರುತ್ತೆ ಅಂತ ಅಂದ್ರು. ಇನ್ನ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಹೆಚ್ಚಿನ ಮಾಹಿತಿ ನನಗೇನಾದ್ರೂ ಸಿಕ್ತು ಅಂತಂದ್ರೆ ನಾನು ಶೇರ್ ಮಾಡ್ತೀನಿ. ನಿಮ್ಗೇನಾದ್ರೂ ಬಂತು ಅಂತಂದ್ರೆ ಕಾಮೆಂಟ್ಸ್ ಅಲ್ಲಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಶೇರ್ ಮಾಡಿ. ಈ ವಿಡಿಯೋ ಏನಾದ್ರೂ ಯೂಸ್ಫುಲ್ ಆಯ್ತು ಅಂತಂದ್ರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟಾಟಾ.